ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಂದ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮಕ್ಕಳನ್ನು ನೋಡ್ತಾ ಇದ್ದರೆ ಅನಿಸುತ್ತೆ, ಇವರು ಎಷ್ಟೊಂದು ಆಟ ಆಡ್ತಾರೆ, ಇವ್ರಿಗೆ ಇಷ್ಟವಾದ ಕೆಲಸ ಅಂದರೆ ಆಟ ಆಡೋದು. ಅದಕ್ಕೋಸ್ಕರ ಅವರು ಕಷ್ಟವಾದ ಕೆಲಸ ಮುಗಿಸಿ ಸ್ಕೂಲ್ಗೆ ಹೋಗಿ ಸ್ಟಡಿ ಮಾಡಿ ಹೋಮ್ವರ್ಕ್ ಮಾಡಿ ಎಲ್ಲ ಟ್ಯೂಷನ್ಸ್ಗೆ ಹೋಗಿ ಮತ್ತು ಏನು ಆ್ಯಕ್ಟಿವಿಟೀಸ್ ಕ್ಲಾಸಸ್ಗೆಲ್ಲ ಹೋಗಿ ಮುಗಿಸಿ ತಮ್ಮ ಬ್ಯಾಗು ಅದು ಇದು ನಾಳೆಗೂ ರೆಡಿ ಮಾಡಿಕೊಂಡು ಓಡಿ ಬರೋದೇ ಆಟಕ್ಕೋಸ್ಕರ ಅಲ್ವಾ. ಆ ಆಟದಲ್ಲಿ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೇಗೋ ಒಂದು ಮನಸ್ತಾಪ ಇರುತ್ತೆ, ಜಗಳ ಆಡ್ತವೆ, ಮತ್ತು ಮರುಕ್ಷಣವೇ ಅದನ್ನೆಲ್ಲ ಮರೆತು ಆಟ ಕೂಡ ಆಡ್ತವೆ. ಮತ್ತು ಸುಸ್ತಾಗಿ ಬಂದು ಏನೋ ಸ್ನಾನ ಗೀನ ಮಾಡಿ ಊಟ ಮಾಡಿ ಮಲಗೋದಷ್ಟೇ. ಇದರಿಂದ ನಾವು ಕಲಿಬೇಕಾದಂಥ ಪಾಠ ಏನು? ಆ್ಯಕ್ಚುಲಿ ಇದರಲ್ಲಿ ಅವರಿಗೆ ಫಸ್ಟು ಒಂದು ಕ್ಷಮಾಭಾವನೆ ಇದೆ. ಮಕ್ಕಳು ಜಗಳ ಆಡಿದ ತಕ್ಷಣ ಆ ಮಗುವನ್ನು ಬೇರೆ ಮಗುವನ್ನು ಬಿಟ್ಟೇ ಬಿಡ್ತೀವಿ ಅಂತಿಲ್ಲ. ಕ್ಷಮಾಭಾವನೆ ಇದೆ. ಮರುಕ್ಷಣವೇ ಆ ಮತ್ತೆ ಆ ಮಗುವಿನ ಜೊತೆ ಆಟ ಆಡ್ತಾರೆ, ಇಲ್ಲ ನೆಕ್ಸ್ಟ್ ಡೇ ಮರ್ತೋಗ್ಬಿಡ್ತಾರೆ. ಸೊ ಅದು ನಮ್ಮಲ್ಲಿದೆಯಾ? ಅದು ನಾವು ಕಲಿಬೇಕು. ಮತ್ತು ಎರಡನೇದ್ದು, ಅವರಿಗೆ ಇಷ್ಟವಾದದ್ದನ್ನು ಮಾಡಲಿಕ್ಕೆ ಅವರೆಲ್ಲ ಅವರಿಗೆ ಕಷ್ಟವಾದದ್ದನ್ನು ಮಾಡಿ ಮುಗಿಸ್ತಾರೆ. ನಮ್ಮ ಲೈಫಲ್ಲಿ ನಾವು ನಮಗೆ ಇಷ್ಟವಾದದ್ದನ್ನು ಪಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಕಷ್ಟ ಏನೇ ಇದ್ರೂ ನಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರೊಫೆಷ್ನಲಿ ಆಗಲಿ ಮತ್ತು ಫ್ಯಾಮ್ಲಿದೇ ಆಗಲಿ, ಲೇಡೀಸು ಜೆಂಟ್ಸು ಯಾವುದೇ ಆಗಲಿ, ಜಾಬ್ ಅಂತ ಆಗಲಿ, ಮನೆ ಕೆಲಸ ಆಗಲಿ, ಅದಕ್ಕೆಲ್ಲ ಕೆಲಸ ಮುಗಿಸಿ ನಾವು ನಮಗೆ ಇಷ್ಟವಾದ ಕೆಲಸವನ್ನು ಮಾಡಲಿಕ್ಕೆ ಅದೇ ಡಬಲ್ ಹುರುಪಿನಿಂದ ನಾವು ಸ್ಟಾರ್ಟ್ ಮಾಡಬೇಕು, ಹೌದಲ್ವಾ? ತುಂಬ ಇನ್ನೂ ಹೇಳೋದಿದೆ, ಅದೇ ನೆಕ್ಸ್ಟ್ ಟೈಮ್. ನಿಜವಾಗ್ಲೂ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.